ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಗಳಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ರಕ್ಷಿತಾಗೆ ಟಾಸ್ಕ್ ಅರ್ಥ ಆಗಲ್ಲ ಅನ್ನೋ ಒಂದು ಟ್ಯಾಗ್ ಲೈನ್ ಇಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ಟ್ಯಾಗ್ ಲೈನ್ ಕೊಡೋದಕ್ಕೆ ಕಾರಣ ಏನು, ರಕ್ಷಿತಾ ಶೆಟ್ಟಿ ವರ್ಸಸ್ ರಾಶಿಕಾ ಜಗಳಕ್ಕೆ ಕಾರಣವೇನು, ಅಂಡ್ ಗಿಲ್ಲಿ ವರ್ಸಸ್ ರಾಶಿಕಾ ಜಗಳ ಯಾಕೆ ಆಗ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ಪ್ರೋಮೋದ ವಿವರಣೆದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಸಹ ಗೊತ್ತು, ಈ ಒಂದು ವಾರ ಬಿಗ್ ಬಾಸ್ ಅವರು ಟಿಕೆಟ್ ಟು ಫಿನಾಲೆ ರೇಸ್ ಅನ್ನ ಇಟ್ಟಿದ್ದಾರೆ. ಸೊ ಜನಗಳ ಒಂದು ಓಟ್ ಮೂಲಕ ಫಿನಾಲೆಗೆ ಹೋಗೋದ್ರ ಬದಲಾಗಿ ನಿಮ್ಮ ವೈಯಕ್ತಿಕ ಆಟದ ಮೂಲಕ ನೀವು ಸಹ ಟಾಪ್ 6 ಹೋಗುವಂತ ಅವಕಾಶ ಪಡ್ಕೊಳ್ತೀರಾ. ಸೊ ಟಾಸ್ಕ್ ನಲ್ಲಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ, ಜನಗಳಿಗೆ ನಿಮ್ಮ ತಾಕತ್ತನ್ನ ತೋರಿಸಿ ಅನ್ನೋ ರೇಸ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಸೊ ಪ್ರತಿ ದಿನ ಸಹ ಈ ಒಂದು ರೇಸ್ ನಲ್ಲಿ ನಾವು ಮುಂದಿರಬೇಕು, ನಾವು ಟಾಪ್ 6 ಆಗ್ಬೇಕು ಅಂತ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ಅಂಡ್ ಇಲ್ಲಿ ಟಿಕೆಟ್ ಟು ಫಿನಾಲೆ ರೇಸ್ ನ ಕಾವು ಸಹ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಮೊದಲನೇ ಟಾಸ್ಕ್ ನಲ್ಲಿ ಧ್ರುವಂತರ ವಿರುದ್ಧವಾಗಿ ಗಿಲ್ಲಿಯವರು ಸಹ ಮುಗ್ಗರಿಸಿದ್ದಾರೆ. ಎರಡನೇ ಟಾಸ್ಕ್ ಆಗಿ ಬಿಗ್ ಬಾಸ್ ಅವರು ನೀಡ್ತಾ ಇರೋ ಟಾಸ್ಕ್ ಗೆ ಮೂರು ಸದಸ್ಯರಾಗಿ 2 ತಂಡಗಳು ರಚನೆ ಆಗ್ಬೇಕು. ಸೊ ಈ ತಂಡಗಳ ರಚನೆ ಆಗುವ ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಇಲ್ಲಿ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಜಗಳ ನಡೀತಾ ಇದೆ. ಇದರ ಮಧ್ಯೆ ಗಿಲ್ಲಿನೂ ರಾಶಿಕಾ ಅವರು ಸಹ ಜಗಳ ನಡೀತಾ ಇದೆ. ಮೊದಲಿಗೆ ಇಲ್ಲಿ ಕಾವ್ಯ ಅವರು ಟಾಸ್ಕ್ ನ ವಿಚಾರವಾಗಿ ಒಂದು ರೂಲ್ ಬುಕ್ ಅಂತ ಏನು ಬರುತ್ತೆ ಅದನ್ನ ಓದ್ತಾ ಇದ್ದಾರೆ. 3 ಸದಸ್ಯರಾಗಿ 2 ತಂಡಗಳು ರಚಿಸಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಕಾವ್ಯ ಅವರು ಟಾಸ್ಕ್ ಬುಕ್ ನ ಓದೋದ್ರ ಮುಖ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಇದೆ, ಯಾಕೆ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳೋದಾದ್ರೆ, ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಈ ಒಂದು ವಾರದ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರು ಟಾಸ್ಕ್ ನಲ್ಲಿ ಪಾಲ್ಗೊಳ್ಳೋದಿಲ್ಲ. ಅಂಡ್ ಈಗಾಗಲೇ ಟಾಸ್ಕ್ ನಲ್ಲಿ ಮುಗ್ಗರಿಸಿರುವಂತ ಗಿಲ್ಲಿಯವ್ರಿಗೂ ಸಹ ಟಾಸ್ಕ್ ನಲ್ಲಿ ಪಾಲ್ಗೊಳ್ಳುವಂತ ಅವಕಾಶವಿಲ್ಲ. ಉಳಿದಿರುವಂತ 6 ಕಂಟೆಸ್ಟೆಂಟ್ಗಳು ಈಗ 2 ತಂಡಗಳಾಗಿ ರಚನೆ ಆಗ್ಬೇಕು. ಅದರಲ್ಲಿ ಧ್ರುವಂತು ಮತ್ತೆ ಅಶ್ವಿನಿ ಅವರು ಒಂದು ಜೋಡಿಯಾಗಿ ಅವ್ರಿಬ್ರು ಸಹ ಒಂದೇ ತಂಡದಲ್ಲಿ ಆಡೋದಕ್ಕೆ 9 ಇರುತ್ತೆ ಅವರಿಗೆ, ಅವ್ರು ಒಂದೇ ತಂಡದಲ್ಲಿ ಸಹ ಆಡ್ತಾರೆ. ಇಲ್ಲಿ ಯಾಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಅಂದ್ರೆ, ಉಳಿದಿರುವಂತ 4 ಕಂಟೆಸ್ಟೆಂಟ್ ಏನಿದ್ದಾರೆ, ರಾಶಿಕಾ ಆಗಿರ್ಬೋದು, ಮತ್ತೆ ರಕ್ಷಿತಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಘು ಆಗಿರ್ಬೋದು, ಈ 4 ಕಂಟೆಸ್ಟೆಂಟ್ ಗಳು ಸಹ ಧ್ರುವಂತು ಮತ್ತೆ ಅಶ್ವಿನಿ ಅವರ ಜೊತೆಗೆ ಸ್ವಲ್ಪ ಅಸಮಾಧಾನವಿದೆ. ಅವರಂದ್ರೆ ಇವ್ರಿಗೆ ಸ್ವಲ್ಪ ಆಗೋದಿಲ್ಲ. ಸೊ ಈಗ ಧ್ರುವಂತು ಮತ್ತೆ ಅಶ್ವಿನಿ ಗೌಡರ ಜೊತೆಗೆ ಯಾರೋಗಿ ತಂಡವಾಗಿ ರಚನೆ ಆಗ್ತಾರೆ ಅನ್ನೋ ವಿಚಾರಕ್ಕೇನೆ ಇಲ್ಲಿ ಸ್ವಲ್ಪ ಗಲಾಟೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದು ಟಾಸ್ಕ್ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣನೇ ಬೇರೆ ಆಪ್ಷನ್ ಇಲ್ಲ, ನನ್ನನ್ನೇ ತಗೊಳ್ಬೇಕು ಅನ್ನೋ ತರ ಇಲ್ಲಿ ಮಾತಾಡಿ ಹೋಗ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ರಾಶಿಕಾ ಅವರು ಕಿಚನ್ ಏರಿಯಾದಲ್ಲಿ ರಘು ಅವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮೂಲಕ ನಮ್ಗೆ ಅರ್ಥ ಆಗ್ತಾ ಇರೋದೇನು, ರಘು ಮತ್ತೆ ರಾಶಿಕಾ ಅವ್ರ ಇಬ್ರು ಸಹ ಒಂದು ತಂಡವಾಗಿ ಆಡೋದಕ್ಕೆ ರೆಡಿ ಇದ್ದಾರೆ. ಇಲ್ಲಿ ರಘು ಅವರ ವಾದ ಏನಂದ್ರೆ, ರಘು ಅವರು ರಕ್ಷಿತಾ ಶೆಟ್ಟಿನ ತನ್ನ ತಂಡಕ್ಕೆ ಸೇರಿಸ್ಕೊಬೇಕು ಅನ್ನೋದು ರಘು ಅವರ ವಾದ. ರಾಶಿಕಾ ಅವರಿಗೆ ರಕ್ಷಿತಾ ಶೆಟ್ಟಿ ಜೊತೆ ಸ್ವಲ್ಪ ಫಾರ್ಮ್ಸ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ರಕ್ಷಿತಾ ಬದಲಾಗಿ ಕಾವ್ಯ ನಮ್ಮ ತಂಡಕ್ಕೆ ಸೇರಿಸ್ಕೊಳ್ಳೋಣ, ರಕ್ಷಿತಾ ನಮ್ಮ ತಂಡಕ್ಕೆ ಬೇಡ ಅನ್ನೋದು ಇಲ್ಲಿ ರಾಶಿಕಾ ಅವರ ವಾದ. ಸೊ ಇಲ್ಲಿ ರಾಶಿಕಾ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಟಾಸ್ಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗೋಗ್ತಾಳೆ ಅನ್ನೋ ತರ ಇಲ್ಲಿ ರಾಶಿಕಾ ಅವ್ರು ಹೇಳ್ತಾ ಇದ್ದಾರೆ. ಅಂಡ್ ಅರ್ಧಕ್ಕರ್ಧ ಟಾಸ್ಕ್ ಗಳು ಅರ್ಥನೇ ಆಗೋದಿಲ್ಲ ರಕ್ಷಿತಾ ಶೆಟ್ಟಿಗೆ ಅನ್ನೋ ಪದ ಬಳಕೆಯನ್ನು ಸಹ ಇಲ್ಲಿ ರಾಶಿಕಾ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಇಷ್ಟಕ್ಕೆಲ್ಲ ಕಾರಣ ಏನು ಅಂದ್ರೆ, ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಏನೋ ಒಂದು ಜಗಳ ಅಂತ ನಡೀತು ರಕ್ಷಿತಾ ವರ್ಸಸ್ ರಾಶಿಕಾ. ಆ ಒಂದು ಜಗಳದ ವಿಚಾರವಾಗಿ ಒಂದು ತಂಡದಲ್ಲಿ ಆಡಿದ್ರೆ ಮತ್ತೆ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರಬಹುದು, ಅದು ಟಾಸ್ಕ್ ನಲ್ಲಿ ಎಫೆಕ್ಟ್ ಆಗ್ಬೋದು ಅನ್ನೋ ಆಲೋಚನೆ ಇಲ್ಲಿ ರಾಶಿಕಾ ಅವ್ರದ್ದು. ಅಂಡ್ ರಕ್ಷಿತಾ ವಿಚಾರದಲ್ಲಿ ನಾನು ರಘು ಅಣ್ಣ ಜೊತೆ ತುಂಬಾ ಚೆನ್ನಾಗಿದೆ, ನಾವು ತಂಡವಾಗಿ ಆಡೋದಾದ್ರೆ ರಘು ಅಣ್ಣ ಮತ್ತೆ ನಾನಿಬ್ರು ಸಹ ಒಂದು ತಂಡವಾಗಿ ಆಡ್ತೀನಿ, ಅದು ಬೇಕಾದ್ರೆ ರಾಶಿಕಾ ಹೊರಗಡೆ ಇರ್ಲಿ ಅನ್ನೋ ಇಲ್ಲಿ ರಾಶಿಕಾ ಅವ್ರದ್ದು. ಅಂಡ್ ರಘು ಅವರು ಸಹ ಇಲ್ಲಿ ರಾಶಿಕಾ ಅವ್ರನ್ನ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಮ್ಗೆ ಕ್ಲಿಯರ್ ಆಗಿ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ರಕ್ಷಿತಾ ಅವ್ರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಘು ಅವ್ರಿಗೆ, ಅದೇನು ಅಂದ್ರೆ, ನನಗೆ ಮತ್ತೆ ನಿಮ್ಗೆ ಸ್ವಲ್ಪ ಪರ್ಸನಲ್ ಆಗಿರುವಂತ ಒಂದು ಬಾಂಡು ಸಹ ಇದೆ, ನಾವಿಬ್ರು ಅಣ್ಣ ತಂಗಿಯಾಗಿ ಸಹ ಚೆನ್ನಾಗಿದ್ದೀವಿ, ನಿಮಗೆ ಮತ್ತೆ ರಾಶಿಗೆ ಅಷ್ಟು ಚೆನ್ನಾಗಿರುವಂತ ಬಾಂಡ್ ಇಲ್ಲ. ಅಂಡ್ ಇಲ್ಲಿ ರಾಶಿಕಾ ಅವ್ರು ತುಂಬಾನೇ ಸೆಲ್ಫಿಶ್ ಇದ್ದಾರೆ, ಅಷ್ಟರ ಮಟ್ಟಿಗೆ ನಿಮ್ ಕನೆಕ್ಷನ್ ಇಲ್ವಲ್ಲ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಘು ಅವ್ರಿಗೆ, ರಾಶಿಕಾ ನಮ್ ತಂಡಕ್ಕೆ ಬೇಡ ಅನ್ನೋ ತರ. ಸೊ ಇಲ್ಲಿ ರಾಶಿಕಾ ಅವ್ರು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದಾರೆ, ಕಿಚನ್ ಇರುತ್ತೆ. ಸೊ ರಾಶಿಕಾ ಅವ್ರಿಗೆ ಕೋಪ ಬಂದ್ರೆ ರಾಶಿಕಾ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ಮಧ್ಯೆ ಪರ್ಸನಲ್ ಅಂತದ್ ಏನ್ ಕನೆಕ್ಷನ್ ಇದೆ ನಮ್ಮ ಮಧ್ಯೆ ಇಲ್ಲದೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಶಿಕಾ ಅವರು. ಅಂಡ್ ಇಲ್ಲಿ ರಾಶಿಕಾ ಅವರು ಒಂದು ಪದ ಬಳಕೆಯನ್ನು ಸಹ ಮಾಡ್ತಾ ಇದ್ದಾರೆ, ಅದೇನು ಅಂದ್ರೆ, ನಿನ್ನನ್ನು ಎಷ್ಟು ಆಗುತ್ತೆ ಅಷ್ಟು ಕೆಳಗಡೆ ಹಾಕಿ ಮಾತಾಡಬಹುದಾ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ದಾರೆ. ರಾಶಿಕಾ ಅವ್ರು ಯಾವ ವಿಚಾರಕ್ಕೆ ಈ ಒಂದು ಸೆಂಟೆನ್ಸ್ ಇಲ್ಲ ಅಂದ್ರೆ ಪದ ಬಳಕೆ ಮಾಡ್ತಾ ಇದಾರೆ ಅನ್ನೋದು ಪ್ರೋಮೋದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ. ಕೇವಲ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಘು ಅಣ್ಣ ಮತ್ತೆ ನನ್ನ ಒಂದು ಪರ್ಸನಲ್ ಆಗಿರುವಂತ ಕನೆಕ್ಷನ್ ಚೆನ್ನಾಗಿದೆ, ನಮ್ಮ ಬಾಂಡ್ ಚೆನ್ನಾಗಿ, ಸೊ ನಾವು ಒಂದು ಗುಂಪಾಗಿ ಆಡ್ತೀವಿ, ರಾಶಿಕಾ ಶೆಟ್ಟಿ ನಮ್ಮ ತಂಡಕ್ಕೆ ಬೇಡ ಅಂತ ಹೇಳ್ತಾ ಇರೋ ವಿಚಾರಕ್ಕೆ ಏನಾದ್ರು ಈ ತರ ಮಾತಾಡ್ತಾ ಇದಾರ ಇಲ್ಲ, ಇಲ್ಲಿ ರಕ್ಷಿತಾ ಅಥವಾ ಬೇರೆ ಕಂಟೆಸ್ಟೆಂಟ್ ಯಾರಾದ್ರೂ ಕೆಳಗಿಟ್ಟಿ ರಾಶಿಕಾ ಅವ್ರನ್ನ ಮಾತಾಡಿದಕ್ಕೆ ನಾನು ಮಾತಾಡಲ್ಲ ಅನ್ನೋ ತರ ಮಾತಾಡ್ತಾ ಇದಾರೆ ಅನ್ನೋದು ನಮ್ಗೆ ಎಪಿಸೋಡ್ ನೋಡೋದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಪ್ರೋಮೋದಲ್ಲಿ ಆ ಒಂದು ಸೆಂಟೆನ್ಸ್ ನ ಕುರಿತಾಗಿ ಅಷ್ಟರ ಮಟ್ಟಿಗೆ ಕ್ಲಾರಿಟಿ ನಮ್ಗೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ರಾಶಿಕಾ, ರಕ್ಷಿತಾ, ರಘು ಅವರ ಕಾನ್ವರ್ಸೇಷನ್ ಇಲ್ಲ ಅಂದ್ರೆ ಒಂದು ಮಾತುಕತೆಯಲ್ಲಿ ಇಲ್ಲಿ ಗಿಲ್ಲಿ ಅವರು ಸಹ ಆಡ್ ಆನ್ ಆಗ್ತಾ ಇದಾರೆ. ಗಿಲ್ಲಿ ಅವರು ರಾಶಿಕಾ ಅವರನ್ನ ಪ್ರಶ್ನೆ ಮಾಡ್ತಾ ಇದಾರೆ, ಏನಂತ ಪ್ರಶ್ನೆ ಮಾಡ್ತಾ ಇದಾರೆ ಅಂದ್ರೆ, ಪರ್ಸನಲ್ ಅಂದ್ರೆ ನಿನ್ ಕೆಳಗಿಟ್ಟಿ ಮಾತಾಡೋದೇನೋ ಪರ್ಸನಲ್ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನು ಅಂದ್ರೆ,
ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾ ಇದ್ರೆ ಪರ್ಸನಲ್ ಆಗಿ ನಂದು ಮತ್ತೆ ರಘು ಅಣ್ಣ ಕನೆಕ್ಷನ್ ಚೆನ್ನಾಗಿದೆ ಅಂದಾಗ ಇಲ್ಲಿ ರಾಶಿಕಾ ಅವರು ಕೆಳಗಿಟ್ಟು ಮಾತಾಡಬಹುದಾ ನಾನು ನಿನ್ನಂತ ಹೇಳಿದಾಗ ನಿನ್ನ ಪ್ರಕಾರ ಪರ್ಸನಲ್ ಕನೆಕ್ಷನ್ ಅನ್ನೋದಾಗಿರ್ಬೋದು ಇಲ್ಲ ಬಿಗ್ ಬಾಸ್ ಮೇಲೆ ಒಬ್ಬರು ಸಪೋರ್ಟಿವ್ ಆಗ ಒಬ್ಬರು ನಿಂತ್ಕೊಳ್ಳೋದು ಕೆಳಗಿಟ್ಟು ಮಾತಾಡೋದ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದಾರೆ ಅವರಿಗೆ ರಾಶಿಕಾ ಅವ್ರಿಗೆ. ಅಂಡ್ ರಾಶಿಕಾ ಅವ್ರಿಗೆ ಇಲ್ಲಿ ಗಿಲ್ಲಿ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ, ಗಿಲ್ಲಿ ಮೇಲೆ ದೂಷಣೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಏನಂತ ಹೇಳ್ತಾ ಇದಾರೆ ಅಂದ್ರೆ ನಿನ್ನ ಬುದ್ಧಿಯನ್ನ ನೀನು ಬಿಟ್ಟು ಕೊಡೋದಿಲ್ಲ, ಬಿಗ್ ಬಾಸ್ ಮನೇಲಿ ನೀನ್ ಇದುವರೆಗೂ ಏನೇನೆಲ್ಲ ಮಾಡಿದ್ಯಾ ಅದೇನೆ ಬೆಸ್ಟ್ ಎಕ್ಸಾಂಪಲ್. ನೀನ್ ಇವತ್ತು ಟಾಸ್ಕ್ ನಲ್ಲಿ ಸೋತಿ ಈ ತರ ಯಾಕೆ ಕೂತಿದ್ಯಾ ಅಂದ್ರೆ ಅದೇನೇ ರೀಸನ್ ಅನ್ನೋ ತರ ಇಲ್ಲಿ ಗಿಲ್ಲಿಯವರ ವಿರುದ್ಧವಾಗಿ ರಾಶಿಕಾ ಅವರು ತಮ್ಮ ಅಸಮಾಧಾನವನ್ನ ಕೋಪವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಇರುವಂತ ಮಾತುಕತೆ ಆಗಿರ್ಬೋದು, ಚರ್ಚೆ ಆಗಿರ್ಬೋದು, ಇದು ಇಲ್ಲಿ ಬಿಗ್ ಬಾಸ್ ತಂಡಗಳನ್ನು ಸಹ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ಜಗಳ ಆಗುತ್ತೆ ಅಂತ ಗೊತ್ತಿದ್ದೇ ಮಾಡಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ ಜೊತೆಗೆ ಹೋಗಿ ಆಡೋದಕ್ಕೆ ಈ 4 ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಸಹ ರೆಡಿ ಆಗಿರೋದಿಲ್ಲ. ಸೊ ಅದೇ ಒಂದು ಎಂಟರ್ಟೈನ್ಮೆಂಟ್ ಇಲ್ಲಿ ಜನಗಳಿಗೆ ಸಿಗೋದಕ್ಕೆ ಈ ತರ 3 ಕಂಟೆಸ್ಟೆಂಟ್ ಗಳು ಸೇರಿದಂತ ಒಂದು ಗುಂಪನ್ನ ಬಿಗ್ ಬಾಸ್ ಅವರು ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ವಾದ ವಿವಾದದಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಶೆಟ್ಟಿ ಇಬ್ರು ಸಹ ಇಲ್ಲಿ ಒಬ್ಬರ ವಿರುದ್ಧವಾಗಿ ಒಬ್ರು ಅವ್ರು ಯಾಕೆ ನಮ್ಮ ತಂಡದಲ್ಲಿ ಇರಬಾರದು ಅನ್ನೋದು ವಿಚಾರ ಬಗ್ಗೆ ರಘು ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ರಘು ಅವ್ರು ಯಾವ ತರ ಇದಾರೆ ಅಂದ್ರೆ ಟಾಸ್ಕ್ ವಿಚಾರದಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಗಳ ಪೈಕಿ ರಾಶಿಕಾ ಅವರು ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ರಾಶಿಕಾ ಅವರನ್ನ ಸೈಡ್ ಗೆ ಬಿಟ್ಟು ರಕ್ಷಿತಾ ಶೆಟ್ಟಿ ಜೊತೆಗೆ ಆಡೋದಕ್ಕೆ ಇಲ್ಲಿ ರಘು ಸಹ ರೆಡಿ ಇಲ್ಲ. ಹಾಗಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿನ ಸೈಡಿಗೆ ಇಟ್ಟು ಕೇವಲ ರಾಶಿಕಾ ಜೊತೆ ಆಡೋದಕ್ಕೂ ರಘು ಅವರಿಗೆ ಮನಸ್ಸಿರೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮತ್ತೆ ರಘು ಅವರ ಬಾಂಡ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇಲ್ಲಿ ಯಾವ ತರ ಇದೆ ಅಂತ ರಘು ಅವರೀಗ ರಕ್ಷಿತಾನ ಒಪ್ಪಿಸ್ಬೇಕು ಮತ್ತೆ ರಾಶಿಕಾ ಅವ್ರ ಇಬ್ಬರನ್ನ ಸಹ ಒಂದು ದೋಣಿಗೆ ತೆಗೆದುಕೊಂಡು ಬಂದು ತಂಡ ರಚನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಇನ್ ಕೇಸ್ ಏನಾದ್ರೂ ಇದರಲ್ಲಿ ರಘು ಅವರು ಯಶಸ್ವಿ ಆದ್ರೆ ಅಶ್ವಿನಿ ಗೌಡ ಅಂದ್ರೆ ಆಗದೆ ಇರುವಂತ ಕಾವ್ಯ ಅವರು ಅಶ್ವಿನಿ ಗೌಡ ಅವರ ಪರವಾಗಿ ಆಟ ಆಡ್ಬೇಕಾಗುತ್ತೆ, ಹೋಗಿ ಒಂದು ತಂಡದಲ್ಲಿ ಸೇರ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ಇಲ್ಲಿ ರಾಶಿಕಾ ಅವ್ರು ಇಲ್ಲ ನಾನು ಒಪ್ಪೋದೇ ಇಲ್ಲ ರಕ್ಷಿತಾ ಶೆಟ್ಟಿ ನನ್ನ ತಂಡಕ್ಕೆ ಬೇಡ ಅಂತ ಹೇಳಿದ್ರೆ ಇಲ್ಲಿ ರಾಶಿಕಾ, ಕಾವ್ಯ ಮತ್ತೆ ರಘು ಅವರು ಒಂದು ತಂಡವಾಗಿ ಆಟ ಆಡಿದ್ರೆ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಮತ್ತೆ ಧ್ರುವಂತರ ಜೊತೆಗೆ ಆಡಬೇಕು. ಅವರ ರಘು ಅಣ್ಣನ ವಿರೋಧವಾಗಿನೇ ಆಡಬೇಕು. ಟಾಪ್ 6 ಕಂಟೆಂಡರ್ ಶಿಪ್ ನಲ್ಲಿ ಯಾರಿಗಾದ್ರೂ ಹೊರಗಡೆ ಇಡಬೇಕು ಅಂದಾಗ ಇಲ್ಲಿ ರಘು ಅವರ ತಂಡ ಗೆದ್ದಾಗ ರಕ್ಷಿತಾ ಶೆಟ್ಟಿ ಅವ್ರು ಹೊರಗಡೆ ಹೋಗ್ಬೋದು, ಇಲ್ಲ ರಕ್ಷಿತಾ ಶೆಟ್ಟಿ ಅವ್ರ ತಂಡ ಗೆದ್ದಾಗ ರಘು ಅವ್ರು ಬೇಕಾದ್ರೆ ಹೊರಗಡೆ ಹೋಗ್ಬೋದು. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗಿರುತ್ತೆ. ಇವತ್ತಿನ ಎಪಿಸೋಡ್ ನೋಡ್ಬೇಕಾಗುತ್ತೆ ಯಾರ ಒಪಿನಿಯನ್ಸ್ ಆಗಿರ್ಬೋದು, ಯಾರ ನಿರ್ಧಾರಗಳು ಯಾವ ತರ ಇರುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಎಪಿಸೋಡ್ ಅಂತಾನೆ ಹೇಳ್ಬೋದು. ಸದ್ಯಕ್ಕಾದ್ರೆ ಪ್ರೋಮೋದಲ್ಲಿ ನಮ್ಗೆ ಇಲ್ಲಿ ರಕ್ಷಿತಾ ರಾಶಿಕಾ ಅವರ ಒಂದು ಏನು ಈಗೋ ವಾದಿದೆ, ನೀನು ನನ್ನ ಆಟಕ್ಕಿಂತ ನನ್ನ ಪರ್ಸನಲ್ ಆಗಿರುವಂತ ಕೋಪನೇ ಹೆಚ್ಚು ಅಂತ ಇಬ್ರು ಸಹ ವಾದ ಮಾಡ್ಕೊಳ್ತಾ ಇದಾರೆ. ಸೊ ನೋಡ್ಬೇಕು ಈ ಒಂದು ವಾದದಲ್ಲಿ ಫೈನಲ್ ಇಲ್ಲ ನಮ್ಗೆ ಆಟ ಮುಖ್ಯ ಆಗುತ್ತೆ, ಕೆಲವೊಂದು ಪರ್ಸನಲ್ ಆಗಿರುವಂತ ಭಿನ್ನಾಭಿಪ್ರಾಯಗಳನ್ನ ಸೈಡಿಗೆ ಇಟ್ಟು ಆಟ ಗೆಲ್ಲೋದ್ರ ಬಗ್ಗೆ ಗಮನ ಕೊಡೋಣ ಅನ್ನೋದು ಅವ್ರು ಯೋಚನೆ ಮಾಡ್ತಾರಿಲ್ಲ ಅನ್ನೋದು ಇವತ್ತು ಎಪಿಸೋಡ್ ನೋಡೋದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಇಲ್ಲಿ ಗಿಲ್ಲಿ ಅವರು ಸುಮ್ನೆ ಕುತ್ಕೊಂಡು ಎಂಟರ್ಟೈನ್ಮೆಂಟ್ ತಗೊಳ್ಳೋದ್ರ ಬದಲಾಗಿ ಮಧ್ಯೆ ಹೋಗಿ ಮಾತಾಡಿ ಇಲ್ಲಿ ಗಿಲ್ಲಿ ವರ್ಸಸ್ ರಾಶಿಕಾ ಸಹ ಜಗಳ ಆಗ್ತಾ ಇದೆ. ಇಲ್ಲಿ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ನಮಗೆ ಗಿಲ್ಲಿ ಅವ್ರು ತಪ್ಪಿದೆ ಇಲ್ಲ ರಾಶಿಕಾ ಅವ್ರು ತಪ್ಪಿದೆ ಅಂತ ಒಂದು ಏನೋ ಕನ್ಕ್ಲೂಷನ್ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಎಪಿಸೋಡ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ಏನಾದ್ರು ಟಾಟ್ ಆಯ್ತಾ, ಇಲ್ಲಾಂದ್ರೆ ರೆಕ್ಸ್ ಪ್ರಯತ್ನ ಆಯ್ತಾ, ಇಲ್ಲ ಕೇವಲ ರಾಶಿಕಾ ಅವರು ಗಿಲ್ಲಿ ಅವರು ಒಂದು ಪರ್ಸನಲ್ ವಿಚಾರ ಒಂದು ಕನೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟರ ಮಟ್ಟಿಗೆ ಸ್ವಲ್ಪ ಪದಬಳಕೆಗಳು ಇಲ್ಲಾಂದ್ರೆ ಎಮೋಷನ್ ತೋರಿಸಿದ್ರ ಅನ್ನೋದು ಎಪಿಸೋಡ್ ನೋಡೋದ್ಮೇಲೆ ಗೊತ್ತಾಗುತ್ತೆ ನಮ್ಗೆ. ಅಂಡ್ ಉಳಿದಿರೋದು ಕೇವಲ 10 ದಿನಗಳಾಗಿರೋದ್ರಿಂದ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನ ಒಂದು ಮಾತಾಗಿರ್ಬೋದು, ಡಿಸಿಷನ್ಸ್ ಆಗಿರ್ಬೋದು, ಆಟ ವೈಖರಿ ಆಗಿರ್ಬೋದು, ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಬೇಕು ಯಾವ ಕಂಟೆಸ್ಟೆಂಟ್ ಈ ಒಂದು ಟಾಪ್ 6 ಕಂಟೆಂಡರ್ಶಿಪ್ ನಲ್ಲಿ ಮುಂದೆ ಬರ್ತಾರೆ, ಯಾರು ಅವರ ಜರ್ನಿಯನ್ನ ಈ ಒಂದು ವಾರ ಎಂಡ್ ಮಾಡಿ ಮನೆಗೆ ಬರ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಅಂತ ಹೇಳ್ತಾ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.